ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ಈಗ 3 ಪಾಯಿಂಟ್ ಪ್ಲಸ್ಸಲ್ಲಿದೆ. ಬೆಳಗ್ಗೆ ಒಂದು 30 ಪಾಯಿಂಟ್ ಮೈನಸ್ಸಲ್ಲಿತ್ತು. ಬೇಸಿಕಲಿ 3 ಬ್ಯಾಂಕ್‌ನ ಏರಿಸಿದ್ದಾರೆ. ಐಸಿಐಸಿಐ ಬ್ಯಾಂಕು, ಎಚ್.ಡಿ.ಎಫ್.ಸಿ ಬ್ಯಾಂಕು, ಆಫ್‌ಕೋರ್ಸ್ ನಮ್ಮ ಈ ಐ.ಡಿ.ಎಫ್.ಸಿ ಬ್ಯಾಂಕು. ಸೊ ಇದನ್ನೆಲ್ಲ ಇಟ್ಕೊಂಡು ಬ್ಯಾಂಕ್‌ನ 500 ಪಾಯಿಂಟ್ ಮೇಲಕ್ಕೆ ಏರಿಸಿ ಮಾರ್ಕೆಟ್‌ನ ಏರಿಸಿದ್ದಾರೆ. ಇದು ತುಂಬಾ ದಿನಕ್ಕೆ ತಡೆಯಲ್ಲ ರೀ. ಈ 3 ಬ್ಯಾಂಕನ್ನು ಯಾಕೆ ಏರಿಸಿದ್ದಾರೆ? ಐಸಿಐಸಿಐ ಬ್ಯಾಂಕ್‌ನ ನಾವು ತುಂಬಾ ದಿನಕ್ಕೆ ಮುಂಚೆ ಈ ಅಮೆಜಾನ್ ಕಾರ್ಡ್ ಹಾಕುವಾಗ ನಾವು ಕನ್ಸಿಡರ್ ಮಾಡಿದ್ವಿ. ಇವಾಗ ಎಚ್.ಡಿ.ಎಫ್.ಸಿ ಬ್ಯಾಂಕು ಬೀಳೋವಾಗೆಲ್ಲ ನಾವು ಇದನ್ನ ಕನ್ಸಿಡರ್ ಮಾಡಿದ್ವಿ. ಅದಾದ್ಮೇಲೆ ಐ.ಡಿ.ಎಫ್.ಸಿ ಬಗ್ಗೆ ಮಾತಾಡೋದೇ ಬೇಡ. ಯಾಕಂದ್ರೆ ರೀಸೆಂಟ್ ಟೈಮ್ಸ್ ಬಗ್ಗೆನೇ ನಾವು ಅದನ್ನ ಕನ್ಸಿಡರ್ ಮಾಡಿದೀವಿ. ಅದರಿಂದ ಈ 3 ಬ್ಯಾಂಕು ಅಪ್ಡೇಟ್‌ನು ಕೊಡುವಂಥದ್ದು ನನ್ನ ಕರ್ತವ್ಯ. ಐಸಿಐಸಿಐ ಬ್ಯಾಂಕ್ ಏನಂತಂದ್ರೆ ನೆಟ್ ಮಾರ್ಜಿನ್ ಪ್ರಾಫಿಟ್ಟು 15% ಏರಿದೆ. ಆದ್ರೆ ಬ್ಯಾಂಕು ಕೋರ್ ಬಿಸ್ನೆಸ್ಸು ಸಾಲ ಕೊಟ್ಟು ಪ್ರಾಫಿಟ್‌ನ ತಗೊಂಡಿದ್ರೆ ಸಂತೋಷ ಪಟ್ಟಿರ್ತಿರ್ಬೋದು. ಅವರು ಗವರ್ಮೆಂಟ್ ಬಾಂಡ್‌ನ ತುಂಬಾ ಇಟ್ಕೊಂಡಿದ್ರು. ಈಗ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಬ್ರು ಆರ್.ಬಿ.ಐ ಗವರ್ನರ್ ಆಗಿ ಇರೋಂಥವ್ರು ರೇಟ್ ಕಟ್ ಮಾಡಿರೋದ್ರಿಂದ ಬಾಂಡ್‌ದ ವ್ಯಾಲ್ಯೂ ಏರಿದೆ. ಸೊ ಅದರಿಂದ 15% ಪ್ರಾಫಿಟ್‌ನ ಅದರಲ್ಲಿ ಏರಿಸಿದ್ದಾರೆ ಟ್ರೆಷರಿ ಇನ್ಕಮಲ್ಲಿ. ಟ್ರೆಷರಿ ಇನ್ಕಮ್‌ನಿಂದ ಬಾಂಡ್‌ನ ರಿವ್ಯಾಲ್ಯೂಯೇಟ್ ಮಾಡಿ ಇನ್ಕಮ್‌ನ ಏರಿಸಿದ್ದಾರೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕಡಿಮೆ ಆಗಿದೆ, ಪ್ರೊವಿಷನ್ ಏರಿದೆ. ಸೊ ಲೋನ್ ಬುಕ್ಕು ದೊಡ್ಡದಾಗಿ ಏರಿಲ್ಲ. ಓವರಾಲ್ ಆಗಿ ನೋಡುವಾಗ ತುಂಬ ಮ್ಯೂಟೆಡ್ ಆಗಿದೆ. ಆರ್.ಬಿ.ಐ ಹೇಳಿದಾನೆ, ನಾವು ಇಷ್ಟೊಂದು ಲಿಕ್ವಿಡಿಟಿ ಕೊಟ್ಟರೂ ಕೂಡ ಸಾಲನ ಯಾರೂ ತಗೋತಾ ಇಲ್ಲ ಅಂತ. ಸರಿ, ಇದು ಅದರಿಂದ 2% ಏರಿದೆ. ಯಾಕಂದ್ರೆ ಮಾರ್ಕೆಟಲ್ಲಿ 15% ಅಪ್ ಹೋದ ತಕ್ಷಣ ಟಕ್ಕಂತ ಏರ್ಬಿಡ್ತು. ಯಾಕೆ ಏರ್ಸಿದ್ರು ಅಂತ ನೋಡಲೇ ಇಲ್ಲ. ಮುಂದಿನ ಸುದ್ದಿ, ಒಳ್ಳೆ ಸುದ್ದಿ. ಎಚ್.ಡಿ.ಎಫ್.ಸಿ ಬ್ಯಾಂಕ್ ₹800ಗೆ ಒಂದ್ಸತಿ ನಾವು ಇದನ್ನು ಕನ್ಸಿಡರ್ ಮಾಡಿದ್ವಿ. 1:1 ಬೋನಸ್ ₹400 ಸ್ಟಾಕ್ ವ್ಯಾಲ್ಯೂ ಆಗೋಯ್ತು. ಥ್ಯಾಂಕ್ಸ್ ಬಟ್ ನೋ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಈ ಬ್ಯಾಂಕಲ್ಲಿ ಏನು ಅಂತಂದರೆ 12% ಪ್ರಾಫಿಟ್ ಏರಿದೆ ಅಂತಾರೆ. ಇದರಲ್ಲಿ ಒಂದು 7,500 ಕೋಟಿನ ಲೆಸ್ ಮಾಡಿಬಿಡಿ, ಅದು ಒನ್ ಟೈಮ್ ಎಚ್.ಡಿ.ಬಿನ ಮಾರಿದಂಥ ಪ್ರಾಫಿಟ್ಟು. ಅದೇ ಥರ ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಕೂಡ ಇದೆ. ಈ ಅಡ್ಜಸ್ಟ್ಮೆಂಟ್ ಎಂಟ್ರಿ ಎಲ್ಲ ತೆಗೆದ್ರಿ ಅಂತ ಅಂದರೆ ದೊಡ್ಡದಾಗಿ ಪ್ರಾಫಿಟ್ ಗ್ರೋತೇ ಇರೋದಿಲ್ಲ. ಇದ್ರೂ ಬೋನಸ್ ಬಂದಂಥ ಖುಷಿನಲ್ಲಿ ₹5 ಡಿವಿಡೆಂಟಿಂದಾನು ಎಚ್.ಡಿ.ಬಿ ಲಿಸ್ಟಿಂಗಿಂದಾನು ಇದನ್ನು ಏರಿಸಿಟ್ಟಿದ್ದಾರೆ. ಲಾಂಗ್ ವೇ ಟು ಗೋ ಈ ಪ್ರಾಬ್ಲಮ್ಮು ಸಾಲ್ವ್ ಆಗೋದಕ್ಕೆ. ಎನಿವೆ ಥ್ಯಾಂಕ್ಸ್ ಅಂತ ಹೇಳಿ ಬೋನಸ್ನ ತೊಗೊಂಡು ಪ್ಯಾಕೆಟಲ್ಲಿ ಹಾಕ್ಕೊಳ್ಳೋಣ. ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಆದಂಥ ಸುದ್ದಿ, ಐ.ಡಿ.ಎಫ್.ಸಿ ಬ್ಯಾಂಕ್ ಬೆಳಗ್ಗೆ 2% ಡೌನಲ್ಲಿತ್ತು, ಈಗ 2% ಏರಿದೆ. ಯಾಕೆ ಅಂತಂದರೆ ವಾರ್ನ್ ಪಿಂಕರ್ಸು 9.9% ಸ್ಟೇಕ್ನ ತಗೋತೀವಿ ಅಂತ ಹೇಳಿದರು. ಅದಕ್ಕೆ ಫ್ರೆಶ್ ಇನ್ಫ್ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಕಾಂಪಿಟೇಷನ್ ಕಮಿಷನರ್ ಆಫ್ ಇಂಡಿಯಾ ಅಪ್ರೂವಲ್ನ ಕೊಟ್ಟಿದ್ದಾರೆ. ಆರ್.ಬಿ.ಐನಲ್ಲಿ ಅದು ಪೆಂಡಿಂಗ್ ಆಗಿತ್ತು. ಈಗ ಆರ್.ಬಿ.ಐ ಕೂಡ ಅಪ್ರೂವಲ್ ಮಾಡಿದ್ದಾರೆ. 2%ನ ಏರಿಸಿದ್ದಾರೆ. ಒಂದು ಬೋರ್ಡ್ ಸೀಟ್ ಕೊಡ್ತೀವಿ ಅಂತ ಹೇಳಿದ್ರು. ಆ ಬೋರ್ಡ್ ಸೀಟ್ನ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಹೊಂದಿಲ್ಲ, ಅದರಿಂದ ಅದು ಪಾಸ್ ಥ್ರೂ ಆಗಿಲ್ಲ. ಸೊ ಈಗ 9.9%ನ ಇವರು ತಗೊಂಡು ಹಾಕೋತಾರೆ. ವಾರ್ನ್ ಪಿಂಕರ್ಸ್ ಕನ್ಸಿಡರ್ ಮಾಡ್ತಾನೆ ಇರ್ಬೋದು. ನಿಮಗೆ ಭಯ ಇದ್ರೆ ಓಡೋಗ್ಬಿಡಿ. ಅದೇನೇ ಈ ಐಡಿಯಾ. ಇದೇನೇ ಇವತ್ತು 3 ಮಾರ್ಕೆಟಲ್ಲಿ ಸೂಪರ್ ಸ್ಟಾರ್ ಪರ್ಫಾರ್ಮೆನ್ಸು. ಸೊ ಇದರಿಂದಾನೇ ಮಾರ್ಕೆಟ್ ಇವತ್ತು ಏರಿದೆ. ಈಗ ಬ್ಯಾಡ್ ನ್ಯೂಸ್. ಇಂಡಸ್ಇಂಡ್ ಬ್ಯಾಂಕಲ್ಲಿ ನೀವು ಕೊಟ್ಟಂಥ ಲಿಸ್ಟಲ್ಲಿ ನನಗೆ ಯಾವುದು ಇಷ್ಟ ಆಗಿಲ್ಲ. ಆಗಲೂ ಎಲೆಕ್ಟ್ರಿಕಲ್ ಇಂಜಿನಿಯರು ಹೊಸ ಪೇರ್ನ ಕೇಳಿದ್ದಾರೆ. ಜುಲೈ 31ನೇ ತಾರೀಕು ಒಳಗಡೆ ಹೊಸ ಪೇರ್ನ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಅಯ್ಯೋ ಅದೆಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರಿ ಅಂತಂದರೆ ಸೆಪ್ಟೆಂಬರ್ 30th ಲಾಸ್ಟ್ ವಾರ್ನಿಂಗ್. ಅದೇನೇ ಕೊನೆ ಡೇಟು. ಹೊಸ CEO MDನ ನೀವು ಅಪಾಯಿಂಟ್ ಮಾಡ್ತೀರಾ, ನಾನು ಅಪಾಯಿಂಟ್ ಮಾಡಲಾ ಅಂತ ಕೇಳಿದ್ದಾರೆ. ಅದರ ಕೇಳ್ದಂಗೆ ಹೇಳಿದ್ದಾರೆ ಎಲೆಕ್ಟ್ರಿಕಲ್ ಇಂಜಿನಿಯರ್. ಅದರಿಂದ ಏನಾಯ್ತಂದರೆ ಡಮಾರ್ ಅಂತ 3% ಹೊಡೆದಿದ್ದಾರೆ ಇಂಡಸ್ಇಂಡ್ ಬ್ಯಾಂಕ್ ಇವತ್ತು. ಇದೇನೇ ಮೇಯ್ನ್ ಆಗಿ ಇವತ್ತಿರೋಂಥ ಬ್ಯಾಂಕಿಂಗ್ ನ್ಯೂಸು. ಇದರ ಜೊತೆ ಮೇಯ್ನ್ ಆಗಿ ನಮಗೆ ಇಷ್ಟ ಆದಂಥ ಸೌತ್ ಇಂಡಿಯನ್ ಬ್ಯಾಂಕು ಡಮಾರ್ ಅಂತ 2% ಹೊಡೆದು ₹29 ಹತ್ತತ್ರ ಬಂದಿದೆ. ಮಾಡ್ಕೊಳ್ಳಿ, ಇವತ್ತು ಒಳ್ಳೆ ದುಡ್ಡು. ಸೊ ಇದೇನೇ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಇವತ್ತು ಬಂದಂಥ ನ್ಯೂಸು. ಅದಾದಮೇಲೆ ನಮಗೆ ತುಂಬ ಫೇವ್ರೆಟ್ ಆದಂಥ ಕಂಪನಿ ಹೋಂಡಾ ಇವತ್ತು ಒಂದು ದುಗುಡದ ಸುದ್ದಿಯನ್ನು ಕೊಟ್ಟಿದ್ದಾನೆ. ರಾಕೆಟ್ ಬಿಟ್ಟ ಅಂತ ಒಂದು ಜಾಗದಲ್ಲಿ ನಾನು ನಿಮಗೆ ತೋರಿಸಿದ್ದೆ, ಸ್ಪೇಸ್ ಎಕ್ಸ್ಗೆ ಸ್ಪರ್ಧೆ ಅಂತ. ಅದು ವಾರ್ಲದಲ್ಲಿ ಮಾತಾಡಿದ್ದು. ಈಗ ಏನು ಹೇಳ್ಬಿಟ್ಟ ಅಂತಂದರೆ, ನಾವೇನಪ್ಪ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೂ ವೀಲರ್ ಮ್ಯಾನುಫ್ಯಾಕ್ಚರರು. ಸೌತ್ ಈಸ್ಟ್ ಏಷ್ಯಾದಲ್ಲಿ ನಮಗೆ 50%ಗೆ ಮೇಲೆ ಮಾರ್ಕೆಟ್ ಶೇರ್ಸ್ ಇದೆ. ಇಂಡಿಯಾದಲ್ಲಿ ನಮಗೆ 30% ಮಾರ್ಕೆಟ್ ಶೇರ್ ಬೇಕು ಅಂತ ಆಸೆ ಇದೆ. ಏನು ಅಂತಂದರೆ ಇಂಡಿಯಾದಲ್ಲಿ ಲೇಡೀಸ್ ಟೂ ವೀಲರ್ನ ಯೂಸ್ ಮಾಡಲ್ಲ ಅಂತಿದ್ದಾರೆ. ಓನ್ಲಿ 10% ಲೇಡೀಸು ಸ್ಕೂಟರ್ನ ಓಡಿಸ್ತಾ ಇದ್ದಾರೆ. ಅದರಿಂದ ಅವ್ರನ್ನ ಟೇಲರ್ ಮಾಡಿ ಇಳಿತೀವಿ ಅಂತ ಹೇಳಿದ್ದಾರೆ. 3 ಎಲೆಕ್ಟ್ರಿಕ್ ಮಾಡೆಲ್ಸು ರೆಡಿಯಾಗಿದೆ.
ಒಂದ್ರ ಮೇಲೆ ಒಂದನ್ನ ಹಾಗೆ ಸುಮ್ಮನೆ ಇಳಿಸೋಣ ಅಂತ ಹೇಳಿದ್ದಾರೆ. ಇಂಡಿಯಾದಲ್ಲಿ ನಿಯರ್ಲಿ 47 ಲಕ್ಷ ಮೋಟಾರ್ ಸೈಕಲ್‌ನ, ಸ್ಕೂಟರ್ಸ್‌ನ ಹೋದ ವರ್ಷ ಮಾರಿದ್ದಾರೆ. 47,52,000 ಜಸ್ಟ್ ಬಿಹೈಂಡ್ ಹೀರೋ ಮೋಟಾರ್ಸ್ ಅವರು 50 ಲಕ್ಷ. ಇದರಲ್ಲಿ ಏನು ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹೀರೋದ ಮೋಸ್ಟ್ ಆಫ್ ದಿ ಟೆಕ್ನಾಲಜಿ ಹೋಂಡಾಲಿಂದ ಬಂದಿದೆ. ಅದನ್ನ ಹೋಂಡಾದಂತ ನೀವು ಸೇರಿಸ್ಕೊಂಡ್ರಿ ಅಂದ್ರೆ, ಅದು ಎರಡನ್ನೂ ಸೇರಿಸಿದ್ರಿ ಅಂತಂದ್ರೆ 9.5 ಲಕ್ಷಕ್ಕೆ ಮೇಲೆ ಹೊರಟೋಗುತ್ತೆ. ಇದ್ರ ಹಿಂದೆ ಇರೋಂಥ ಬಜಾಜ್, ಟಿ ವಿ ಎಸ್ ಎಲ್ಲಾನು ಸೇರಿಸಿದ್ರು ಕೂಡ ಅವ್ರನ್ನ ಹಿಡಿಯೋದಕ್ಕೆ ಆಗಲ್ಲ. ಸೊ ಅದೇನೇ ಪವರ್ ಆಫ್ ಹೋಂಡಾ. ಇದರಿಂದಾನೇ ನಾವು ಹೋಂಡಾನ ಕನ್ಸಿಡರ್ ಮಾಡೋದಕ್ಕೆ. ಅದರಿಂದ ಹೋಂಡಾ ಮೋಟಾರ್ ಕಂಪನಿ ಪ್ರೆಸಿಡೆಂಟ್ ಹೇಳಿದ್ದಾರೆ, ಇಂಡಿಯಾದಲ್ಲಿ 30%, ಗ್ಲೋಬಲಿ 50% ವಿದರ್ ಸೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಅದು ಹೋಂಡಾ ಕಂಪನಿ ಆಗಿದೆ. ಇದೇನೇ ಹೋಂಡಾ ಬಗ್ಗೆ ಬಂದಿರೋಂಥ ನ್ಯೂಸು. ನಿನ್ನೆನೆ ನಿಮ್ಮ ಹತ್ರ ಹೇಳಿದ ಥರ ಇವತ್ತು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಕೂಡ ಹೇಳ್ತಾ ಇದ್ದಾರೆ. ಏಂಜಲಿ ಫ್ಯಾಮಿಲಿ ಅಂತ ಅನ್ನೋರು ಸ್ಟೆಲಾಂಜಸ್‌ನ ಲಾರ್ಜೆಸ್ಟ್ ಶೇರ್ ಹೋಲ್ಡರು. ಪ್ರೈಸ್‌ನ ಬೆಲೆಗೆ ತಗೊಂಡು ಕ್ರೇಟ್ ಜೊತೆ ಮರ್ಜ್ ಮಾಡಿ ಸ್ಟೆಲಾಂಜಸ್ ಅನ್ನುವಂಥ ಒಂದು ಕಂಪನಿನ ಇಟ್ಕೊಂಡಿದ್ದಾರೆ. ಈ ಬ್ರಿಟಿಷ್ ಮ್ಯಾಗಝಿನ್ ಎಕನಾಮಿಸ್ಟ್ ಅವ್ರದ್ದೇನೆ. ಇವೋಕೋ ಅನ್ನುವಂಥ ಒಂದು ಟ್ರಕ್ ಮೇಕರ್ನ ಕೂಡ ಅವ್ರು ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಡಿಫೆನ್ಸ್ ಬಿಸ್ನೆಸ್ ಕೂಡ ಇದೆ. ಡಿಫೆನ್ಸ್ ಬಿಸ್ನೆಸ್‌ನ ಬೇರೆಯಾಗಿ ಮಾಡ್ತಾ ಇದ್ದಾರೆ. ಇವೋಕೋ ಆಂಜಲಿ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಆಗಿದ್ದಂಥ ರತನ್ ಟಾಟಾ, ಫೆರಾರಿ ಜೊತೆ ತುಂಬಾ ಕ್ಲೋಸು. ಫೆರಾರಿಯೋ ಇವರ ಕಂಪನಿ, ಆಲ್ಫ್ ರೋಮಿಯೋ ಇವರ ಕಂಪನಿ. ದೊಡ್ಡವರು ಮರಣ ಹೊಂದಿದಾಗ ಅವರ ವಿಲ್ಲನ್ನ ನೀವು ಕರೆಕ್ಟಾಗಿ ಓದಿದ್ರಿ ಅಂತಂದ್ರೆ, ಅವ್ರ ಹತ್ರ ಒಂದು ಫೆರಾರಿ, ಆಲ್ಫಾ ರೋಮಿಯೋ ಎಲ್ಲ ಇತ್ತು. ಅದು ಈ ಎರಡು ಫ್ಯಾಮಿಲಿಗೂ ಇದ್ದಂಥ ಲವರ್ಸ್ ಲಿಂಕ್ನ ಕ್ಲಿಯರ್ ಆಗಿ ತೋರಿಸ್ತಾ ಇತ್ತು. ಫಿಯೆಟ್ ಮೊದಲು ಇಂಡಿಯಾದಲ್ಲಿ ಬಂದಾಗ ಟಾಟಾ ಮೋಟಾರ್ಸ್ ಕಾರ್ ಅಸೆಂಬಲ್ ಮಾಡಿ ಕೊಟ್ಟರು. ಗಂಜಂಡೋಗ್ ಅನ್ನೋಂಥ ಒಂದು ಜಾಗದಲ್ಲಿ ಪ್ಲಾಂಟಲ್ಲಿ ತುಂಬಾ ದಿನಕ್ಕೆ ಫಿಯೆಟ್ಗೆ ಟಾಟಾ ಮೋಟಾರ್ಸ್ ಇಂಜಿನ್ನ ಮಾಡ್ತಾ ಇದ್ರು. ಇದನ್ನೆಲ್ಲ ಯಾಕೆ ನಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡು ಹಳೆಯ ಹಣ ಹೇಗೆ ಕಾಂಟ್ಯಾಕ್ಟ್ ಮಾಡುತ್ತೆ ಅಂತ ಅನ್ನೋದು ಯಾಕೆ ಇದು ಒಂದು ಇಂಡಿಕೇಟ್ ಮಾಡೋದಕ್ಕೆ. ಇವಾಗ ಇದೇನು ಹೇಳ್ತಿದ್ದಾರೆ ಅಂದ್ರೆ, ಈ ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ ಹೋಗಿ ಇವಾಕೋನ ತಗೊಳ್ಳೋದಕ್ಕೆ ಮಾತುಕತೆ ನಡೀತಾ ಇದೆ. ಕಂಫರ್ಟ್ ಫ್ಯಾಕ್ಟರ್ ಇದೆ. ರೇಟ್ ಒಪ್ಪಿಗೆ ಆಗಿಲ್ಲ ಅಂತಂದ್ರೆ ಡೀಲು ಮುಗಿಯಲ್ಲ. ಬಟ್ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಕಮರ್ಷಿಯಲ್ ವೆಹಿಕಲ್ಸ್ನ ತುಂಬಾ ಅಗ್ರೆಸಿವ್ ಆಗಿ ಚಂದ್ರಶೇಖರ್ ಪುಷ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸೊ ಹೋಂಡಾ ಮುಗೀತು, ಟಾಟಾ ಮೋಟಾರ್ಸ್ ಮುಗೀತು. ಅದಾದ್ಮೇಲೆ ನಾವು ಈಗ ಡಾಕ್ಟರ್ ರೆಡ್ಡಿ ಹತ್ರ ಹೋಗೋಣ. ಡಾಕ್ಟರ್ ರೆಡ್ಡಿಗೆ ಆಂಧ್ರದಲ್ಲಿ ಪ್ಲಾಂಟ್ ಇದೆ. ಆ ಆಂಧ್ರ ಪ್ಲಾಂಟಲ್ಲಿ 7-8 ಅಬ್ಸರ್ವೇಷನ್ FDI ಕೊಟ್ಟಿದ್ದಾನೆ. ನಾರ್ಮಲ್ ಆಗಿ ಈ ಥರ ಅಬ್ಸರ್ವೇಷನ್ ಎಲ್ಲ FDI ಕೊಟ್ಟರೆ ಮಾರ್ಕೆಟಲ್ಲಿ ಹೊಡಿತಾರೆ. ಇವತ್ತು 0.5% ಹೊಡೆದಿದ್ದಾರೆ. ಇದೆಲ್ಲ ಸ್ಮಾಲ್ ಪ್ರಾಬ್ಲಮ್ಸು. ಈ ಥರ ತುಂಬ ಅಬ್ಸರ್ವೇಷನ್ನ ರೆಡ್ಡಿ ನೋಡಿದೆ, ಉಫ್ ಅಂತ ಊದ್ಬಿಡ್ತಾರೆ. ಇವತ್ತು ಝೈಡರ್ ಲೈಫ್ ಸೈನ್ಸಸ್ಸು ಟಕ್ ಅಂತ ಏರಿದೆ. ಏನಂತಂದರೆ, ಅವರ ಒಂದು ಕ್ಯಾನ್ಸರ್ ಡ್ರಗ್ನ ಅಮೆರಿಕಾದಲ್ಲಿ ನೀವು ಮಾರ್ಕೆಟ್ ಮಾಡ್ಕೋಬೋದು ಅಂತ ಅವ್ರಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ. ಈ ರಿಲಯನ್ಸ್ ಜಿಯೋದ ಅಜಿಯೋ ಅನ್ನೋಂಥ ಒಂದು ಪ್ರಾಡಕ್ಟು ಫೇಲ್ಯೂರ್ ಆದಂಥ ಕಂಪನಿ ಈಗ ಹೊಸದಾಗಿ ಏನು ಹೇಳ್ತಿದ್ದಾರೆ ಅಂದರೆ, 6 ಸಿಟಿನಲ್ಲಿ 4 ಅವರಲ್ಲಿ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ 4 ಅವರ್ ಡೆಲಿವರಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಾದಿದ್ದು ನೋಡೋಣ. ಈ 4 ಅವರ್ ಡೆಲಿವರಿನಲ್ಲಿ ಬಟ್ಟೆ ಬರೆಗಳನ್ನೆಲ್ಲ ತಗೋತಾರಾ ಅಂತ ನನಗೆ ಸಂದೇಹ ಇದೆ. ಯಾವುದು ತಿಂದರೆ ಪಿತ್ತ ಕಡಿಮೆ ಆಗುತ್ತೆ ಅನ್ನೋ ಥರ ರಿಲಯನ್ಸ್ ಸುತ್ತಾಡ್ತಾ ಇದ್ದಾರೆ. ಇದು ಎಲ್ಲಿ ಹೋಗಿ ಮುಗಿಯುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಅದಾದಮೇಲೆ ಯುರೋಪಿಯನ್ ಯೂನಿಯನ್ ಆಲ್ರೆಡಿ ನೈರಾನ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ನೈರಾ ಅನ್ನೋದು ಏನಂತಂದರೆ, ಇಂಡಿಯಾದಲ್ಲಿ ಈ SRದು ರಿಫೈನರಿನ ರಾಸನ್ ಸಾಫ್ಟ್ ಅನ್ನೋ ಕಂಪನಿಗೆ ಮಾರಿದ್ರು. ರಾಸನ್ ಸಾಫ್ಟ್ ಅನ್ನೋದು ರಷ್ಯನ್ ಆಯಿಲ್ ಕಂಪನಿ. ರಷ್ಯಾದಿಂದ ಆಯಿಲ್ನ ತೊಗೊಂಡು ಬಂದು ಈ ಗುಜರಾತಲ್ಲಿರುವಂಥ ರಿಫೈನರಿಯಲ್ಲಿ ರಿಫೈನ್ ಮಾಡಿ ಯುರೋಪಲ್ಲಿ ಮಾರ್ತಾ ಇದ್ರು. ಯುಒನು ಅದರ ಮೇಲೆ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿಬಿಟ್ರು. ಇಂಡಿಯಾ ಮೇಲೆ ಸ್ಯಾಂಕ್ಷನ್ ಕೂಡ ಬಂದಿದೆ. ಇಂಡಿಯಾದಲ್ಲಿರೋಂಥ ಡಿಪ್ಲೊಮೆನ್ಸು ಅಲ್ಲೋಗಿ ಇದು ಮಾಡ್ತಾ ಇದ್ದಾರೆ. ಅದು ಏನೇ ಮಾಡಿದ್ರೂ ಸ್ಯಾಂಕ್ಷನ್ ಆಗಿರೋದು ಸ್ಯಾಂಕ್ಷನ್ನೇ. ಅಲ್ಲಿ ಈಗ ಏನು ಅಂತಂದರೆ, ನಮ್ಮ ದೊಡ್ಡಪ್ಪ ಅವರ ಫ್ರೆಂಡ್ ಇದ್ದಾರೆ ಏವನ್ ಅಂತ ಒಬ್ಬರು. ಏವನು ಅಲ್ಲೋಗಿ ತಗೋತಾ ಇದ್ದಾರೆ. ಈ ರಷ್ಯನ್ ಆಯಿಲ್ನ ತಗೊಂಡು ಚೀಪಾಗಿ ತಗೊಂಡು ಯುರೋಪಲ್ಲಿ ಮಾರಿ ಜಾಲಿಯಾಗಿದ್ದಾರೆ. ಯುರೋಪಿಯನ್ ಯೂನಿಯನ್ ಏನು ಹೇಳಿದ್ದಾರೆ ಅಂದರೆ, ಮುಂದಿನ ಸ್ಯಾಂಕ್ಷನ್ನು ಏವನ್ಗೇನೆ ಅಂತ ಹೇಳಿದ್ದಾರೆ. ರಿಲಯನ್ಸು ನಾವು ತುಂಬ ಇವ್ಯಾಲ್ಯುವೇಟ್ ಮಾಡ್ತಾ ಇದ್ದೀವಿ, ನಾವು ದೊಡ್ಡದಾಗಿ ಈ ಅಮೆರಿಕಾದಲ್ಲಿ ಒಳ್ಳೆಯದೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು ಸ್ಯಾಂಕ್ಷನ್ ಅದಕ್ಕೆಪ್ಪ ನಿಮಗೆ ಟೈಮ್ ಕೊಟ್ಟಿದ್ದೀವಿ ಅಂತ. ಈ 50 ದಿನದಲ್ಲಿ
ಈ ರಷ್ಯಾದಿಂದ ತಗೊಳ್ಳೋದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಸೊ ರಿಲಯನ್ಸ್ ನಿಲ್ಲಿಸ್ತಾರಾ ಇಲ್ಲ ರಷ್ಯಾಯಿಂದ ಇನ್ನು ತಗೋತಾರಾ ಅಮೆರಿಕನ್ ದೊಡ್ಡಪ್ಪ ಏನು ಹೇಳಿದ್ದಾರೆ ಅಂದರೆ ಎಲ್ಲ ಗಿಫ್ಟ್ಗೆಲ್ಲ ಥ್ಯಾಂಕ್ಸು, ಆದರೆ ಈ ಪೂಟಿನ್ ನನ್ನ ಮಾತನ್ನ ಕೇಳಲಿಲ್ಲ, ಅದರಿಂದ ಅವನ ಮೇಲೆ ಸ್ಯಾಂಕ್ಷನ್ ಹಾಕೋಣ ಅಂತಿದ್ದೀನಿ. ಏವನ್ ನೀನು ನನ್ನ ಜೊತೆ ಕೋಆಪ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಏವನು ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸುತ್ತಾಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ಏನಂದರೆ ನಿಮ್ಗೆ ಇವತ್ತು ಒಂದು ಒಳ್ಳೆ ಸುದ್ದಿ. ನಾನು ನಿಮಗೆ ತಿರ್ಗಾ ಹೇಳಿದೆ, ನಮ್ಮ ಯಾರಿಗೆ ತೆರಿಗೆ ಹಣ, ಸೆಬಿಗೆ ಫೈನ್, ಬ್ರೋಕರೇಜ್ಗೆ ಫೀಸ್, ಬ್ರೋಕರ್ಗೆ, ಈ ಎಕ್ಸ್ಚೇಂಜ್ ಚಾರ್ಜಸ್ಸು NSEಗೆ, ನಿಮಗೆ ಬಿಳಿ ಬಟ್ಟೆ. ಇದೇನೇ ಸ್ಕೀಮು. ಈ ಸ್ಕೀಮಲ್ಲಿ 1,00,000 ಕೋಟಿ ದುಡ್ಡನ್ನ ನೀವು ಬಿಟ್ಟಿದ್ದೀರಾ. ಜೈನ್ ಸ್ಟ್ರೀಟು ಅದರಿಂದ ಸ್ವಲ್ಪ ಫೈನ್ ಹಾಕ್ದ. ಅವನೇನು ಹೇಳ್ದ, ಸರ್ 4.5 ಬಿಲಿಯನ್ ತೊಗೊಂಡೋಗ್ಬಿಟ್ಟ. ಒಂದು 500 ಮಿಲಿಯನ್ ತಾನೇ ನೀವು ಕೇಳ್ತಾ ಇದ್ದೀರಾ. ಸರ್ ಈಗ ಸದ್ಯಕ್ಕೆ ನಾನು ಡೆಪಾಸಿಟ್ ಮಾಡಿಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ಅದು FD ಥರ ಇರಲಿ, ಬಡ್ಡಿ ನನಗೆ ಬರ್ತಾ ಇರಲಿ, ಹಿಡೀರಿ ತಗೊಳ್ಳಿ $570 ಬಿಲಿಯನ್. ಈಗ ನಾನು ಸೀಟ್ ದುಡ್ಡನ್ನ ಕಟ್ಬಿಟ್ಟೆ, ಕ್ಲಬ್ ಒಳಗಡೆ ನನ್ನ ಬಿಡಿ, ಸೀಟ್ನ ಹಾಕಿ ತಿರ್ಗಾ 3 ಸೀಟ್ಗೆ ಆಟ ಆಡೋಣ. ಹುಡುಗರೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ ಹೇಳ್ತಿದ್ದಾರೆ. ಸೊ ಈಗ ಇರೋಂಥ ಚಿಕ್ಕ ಮಕ್ಕಳೆಲ್ಲ ತಿರ್ಗಾ ಐಫೋನ್ನ ಯೂಟ್ಯೂಬಲ್ಲಿ ಇನ್ಫ್ಲೂಯೆನ್ಸ್ನ ನೋಡಿಬಿಟ್ಟು ಫೋನ್ನ ತಗೊಂಡು ಬ್ಯಾಂಕಲ್ಲಿ ಹೋಗಿ ಸಾಲ ತಗೊಂಡು ತಿರ್ಗಾ ದೊಡ್ಡಪ್ಪ ಅವ್ರ ಮಕ್ಕಳು ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ನೋಡ್ಕೊಳ್ಳಿ. ಅದರಿಂದ ನೀವು ಬುದ್ಧಿಶಾಲಿಯಾಗಿ ಲಾಕ್ದಂಗೆ ನಾನು ಅನ್ಕೋತೀನಿ. ಧನ್ಯವಾದಗಳು. ಇವತ್ತು ಇದೇನೇ ಸುದ್ದಿ. ಅದರಿಂದ ಕೊನೆಯಲ್ಲಿ ಹೇಳಿದಂಥ ಸುದ್ದಿನ ಸ್ವಲ್ಪ ಗಮನ ಇಟ್ಟು ನೋಡಿ, ದುಡ್ಡನ್ನು ಗೋಲ್ ಬಿಡಬೇಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.